ನಗರ ಜೈಲಲ್ಲಿದ್ದಾರೆ. ಪ್ರತಿನಿತ್ಯ ಕೂಡ ಸಾಕಷ್ಟು ಅಭಿಮಾನಿಗಳು ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಈಗ ನಮ್ಮ ಜೊತೆಲಿ ಹುಬ್ಬಳ್ಳಿಯಿಂದ ಬಂದಿರುವಂತಹ ಅಜ್ಜಿ ಒಬ್ರು ಇದ್ದಾರೆ. ದರ್ಶನ್ ಅವರ ಭೇಟಿ ಮಾಡಬೇಕು ಅಂತ ಬಂದಿದ್ದಾರೆ. ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಒಂದಿಷ್ಟು ಮಾತಾಡ್ಸೋಣ ಅವ್ರನ್ನ. ಅಜ್ಜಿನ, ಅಜಯ್ ದರ್ಶನ್ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಹುಬ್ಬಳ್ಳಿಯಿಂದ ಬಂದಿದ್ದೀರಾ, ಇಲ್ಲಿ ಬೇರೆ ಪೊಲೀಸರು ಬಿಡ್ತಾ ಇಲ್ಲ, ಏನ್ ಬಿಡುವಲ್ಲು. ನಾವು ದರ್ಶನ್ ಹೇಳ್ಬೇಕು, ಅಜ್ಜಿಗೆ ಬೀಡ ಅಂತ ಹೇಳಿದ್ರೆ ಬಿಡ್ತಾನ. ಅವ್ರು ಹೇಳ್ಬೇಕಲ್ಲ, ಹಬ್ಬ ಮನೆ ಬಂದು ಕಿಮ್ಮತ್ತಿಲ್ಲ ನೋಡಕ್ಕೆ, ಅಜ್ಜಿಗೆ ಕಿಮ್ಮತ್ತಿಲ್ಲ, ಅವ್ರಿಗೆ ಕಿಮ್ಮತ್ತೈತಿ. ಹೇಳು, ಹಾಡು ಹೇಳೀನಿ, ಬುಲ್ ಬುಲ್ ನೀ ಮಾತಾಡಂಗಿಲ್ಲ, ಒಳ್ಳೆ ಹುಡುಗ ಅಲ್ಲ, ನಾನು ನೋಡಕ್ಕೆ ಚಂದ ಅಲ್ಲ ಅಂತ ಹೇಳ್ತಿದ್ದೆ. ಎಲ್ಲ ಪಿಕ್ಚರ್ ನೋಡೀನಿ. ನಮಗೆ ಕಿಮ್ಮತ್ತು ಕೊಡುವಲ್ಲ ಅವರು. ನನಗೆ ಅಜ್ಜಿ ಕಿಮ್ಮತ್ತಿಲ್ಲ, ಅವ ಮಾತಾಡಬಾರ್ದು. ಬೇಡಪ್ಪ, ಅಜ್ಜಿಗೆ ಬಿಡು, ಮಾತಾಡಿ ಹೋಗಲಿ ಅಂತ ಹಬ್ಬ ಮನೆ ಬಂದೀನಿ, ನನ್ನ ಕಿಮ್ಮತ್ತು ಕೊಡ್ಬೇಕಮ್ಮ. ನಾವು ಫಿಲ್ಮ್ ಎಷ್ಟು ನೋಡ್ತೀನಿ ನಾನು. ಸಾರ್ತಿ ನೋಡೀನಿ, ಬುಲ್ಬುಲ್ ನೋಡೀನಿ, ಆಮೇಲೆ ಬುಂದಾಣ ನೋಡೀನಿ. ಎಲ್ಲ ಪಿಕ್ಚರ್ ದರ್ಶನದ ಇಷ್ಟಲ್ಲ, ಯಾವುದೇ ಪಿಕ್ಚರ್ ನೋಡೋಂಗಿಲ್ಲ, ಬೀಳಂಗಿಲ್ಲ. ಒಂದು ಪಿಕ್ಚರಲ್ಲಿ ನೋಡ್ತೀನಿ ನಾನು. ಅಂದರೆ ನನಗೆ ಯಾಕೆ ಹಬ್ಬ ಕೊಡೋಂಗಿಲ್ಲ, ಅಜ್ಜಿಗೆ ಕಿಮ್ಮತ್ತು ಕೊಡ್ಬೇಕಮ್ಮ. ನಾನು ಯಾವ ದೇವ್ರು ಬೇಡೀನಿ ಅವನ ಸಲುವಾಗಿ ಅವನು ಗೊತ್ತೈತಿ. ನೋಡೋಕೆ ಬಂದಿಲ್ಲ, ದೇವ್ರಿಗೆ ಗೊತ್ತು. 10 ತೆಂಗಿನಕಾಯಿ ಹೊಡಿತೀನಿ ನನ್ನ ದರ್ಶನ್ಗೆ, ಹಬ್ಬ ಮನೆಗೆ ಬಿಡ್ಬೇಕಂತೇಳಿ. ಅಷ್ಟು ಜೀವ ಅವನ ಮ್ಯಾಗ ಐತಿ ನಂದೆ. ನನಗೆ ಹಬ್ಬ ಮನೆಗೆ ಬಂದಾಳ, ಬಾ ಅಜ್ಜಿ ನೀ ನೋಡು, ಮಾತಾಡಿ ಹೋಗು ಅಂತ ಹೇಳಬೇಕು ನನಗೆ ಅವ. ಯಾರಿಗೋ ಬಿಡಬೇಡ್ರಿ, ಮನೆಯವ್ರಿಗೆ ಅಷ್ಟೇ ಬಿಡ್ರಿ. ಅವ್ರದ್ದು ದುವ ಹತ್ತಂಗಿಲ್ಲ, ನಂದು ದುವ ಹತ್ತತ್ತೆ ಅಮಗೆ.